ನಾನು ಅಮೆರಿಕದ ಪ್ರತಿ ವರ್ಷ 15 ದಿವಸ ಆಕೆ ಕಡೆಯಿಂದ ಕಲಿತೀನಿ. ನಾನು ಸಣ್ಣ ವಯಸ್ಸಿನ ಹುಡುಗಿ ಏನ್ ಕಲಿಸ್ತಾಳ್ರಿ ಹೆಣ್ಮಗಳು. ಆಕೆ ನೋಡ್ಬೇಕು ಹೆಂಗಿದ್ದಾಳಂತ. ಕೈಯಾಗ ಟೀಚಿಂಗ್ ಏಡ್ಸ್ ಇರ್ತಾಳ, ಕಲಿಕಾ ಸಾಮಗ್ರಿ ಇರ್ತಾವಲ್ಲ, ಹಿಡ್ಕೊಂಡು ಓಡ್ತಾಳ. 30 seconds ಫಾರ್ ದ ಬೆಲ್ ಟು ಗೋ. 30 ಸೆಕೆಂಡ್ ಬೆಲ್ ಆಗ್ತದೆ, ಅಷ್ಟೊಳಗೆ ಹೋಗ್ಬೇಕು. 1 ಸೆಕೆಂಡ್ ಲೇಟ್ ಆಗಿ ಹೋಗುದಿಲ್ಲ, ಕ್ಲಾಸ್ ಓಡೋಗ್ತಾ. ಆಕೆ ಕ್ಲಾಸ್ ಹುಡುಗರು ತಪ್ಸ್ಕೊಳ್ಳೋದೇ ಇಲ್ರಿ. ಮಜಾ ಅಂದ್ರ ಒಂದ್ ದಿವಸ ಅಂತ ನೋಡಿದೆ ನಾನು, 103 ಡಿಗ್ರಿ ಜ್ವರ ಹುಡುಗಿಗೆ. ಅಪ್ಪ ಬಂದ್ ಬಿಟ್ಟು ಹೋದ. ಆ ಹುಡುಗಿಗೆ ಕ್ಲಾಸ್ನಾಗ ಕೂತು ಇವ್ರ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಲು ಮನೆಗೆ. ಇವ್ರ ಕ್ಲಾಸಿನ ಸಲ ಬಂದಾಳಕಿ. ಆ ಹುಡುಗಿನ ಕೇಳಿದ್, ಯಾಕಮ್ಮ ಬಂದಿ ನೀನು, ಆರಾಮಿಲ್ಲ ನಿನಗೆ, ಜ್ವರ ಅದಲ್ಲ ಅಂದೆ. ಆಕೆ ಹಿಂಗ್ ನೋಡಿದ್ಲ ನನ್ನ. ಅವ್ರ ಕ್ಲಾಸ್ ಹೆಂಗ್ ತಪ್ಸ್ಕೊಳಿದ್ರಿ ಅಂದ್ಲಕಿ. ಅವ್ರ ಮೆಜಿಷಿಯನ್, ಅವರು ಜಾದೂಗಾರದಂಗಿದ್ದಾರೆ. ಅವರು ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಟೀಚರ್ ಬೇಕಾಗಿಲ್ಲ. ಟೀಚರ್ ಜಾದೂಗಾರದಂಗಿದ್ದಾರ ಅಂತ. ಬ್ರಿಲಿಯಂಟ್ ಗರ್ಲ್. ಆಕೆ ಹೆಸರು ಮೇರಿ ಎಲೆನ್. ನೀವು ಗೂಗಲ್ನಾಗ ಜಸ್ಟ್ ಮೇರಿ ಎಲೆನ್ ವೀಮರ್ ಅಂತ ಟೈಪ್ ಮಾಡ್ರಿ, ನಿಮಗೆ ಶಿಕ್ಷಣಕ್ಕೆ ಬೇಕಾದಂತ 500 ಪುಟ ಸಿಗ್ತದೆ ನಿಮ್ಗೆ ವಿಷಯ. ನಿಮ್ಗೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗ, ಹುಡುಗರನ್ನ ಕಂಟ್ರೋಲ್ ಮಾಡೋದು ಹೆಂಗ, ನಿಭಾಯಿಸೋದು ಹೆಂಗ, ಇದ್ರ ಬಗ್ಗೆ ಸಿಗ್ತದೆ. ಆ ಹೆಣ್ಮಕ್ಳು ಹೇಳಿದ್ನಲ್ಲ, ಭಾರಿ ಸಣ್ಣಕ್ಕಿದ್ದಾಳ ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನಕ್ಕೆ ಅಂತ ಹೇಳಿದ್ನಲ್ಲ. ಆಕೆಗೆ ಎಷ್ಟು ವಯಸ್ಸು ಗೊತ್ತದೇನ್ರಿ? ಈಗ 71. ನಾ ಯಾಕೆ ಹೇಳಿದೆ ಅಂದ್ರೆ, ಆಕೆಗೆ 71ನೇ ವಯಸ್ಸಿಗೆ ಎಷ್ಟು ಪ್ಯಾಷನ್ ಇರ್ಬೇಕಾತಂದ್ರೆ, ನಮಗೆ 21, 31, 41ಕ್ಕೆ ಏನು ತ್ರಾಸ್ರಿ. ನಾವೇನು ಯುದ್ಧ ಸೋದು ನೋಡ್ಬೇಕು. ಕ್ಲಾಸ್ ಮುಗಿದು ಬಂತಂದ್ರೆ ಸಾಕಾತಪ್ಪ ಮಾರಾಯ, ಕಲಿಸಿದ್ದೆ ಕಲ್ಸೋದು, ಕಲಿಸಿದ್ದೆ ಕಲ್ಸಿ. ಅದು ಹೆಂಗ್ ಬೇಸರ ಆಗ್ತದೆ? ಆಗ್ಬಾರ್ದಲ್ಲ. ನೀವು ಕಲಿಸಿದ್ ನಿಮಗೆ ಬೇಸರ ಆದ್ರೆ ಹುಡುಗರ ಗತಿ ಏನು? ಅದು ನಾ ಹೇಳೋದು. ಆ ಎಕ್ಸೈಟ್ಮೆಂಟ್ ಏನದ ಟೀಚರ್ದು, ಕ್ಲಾಸ್ ಕಂಟ್ರೋಲ್. ಆಕೆ ಹೇಳ್ತಿದ್ಲು, ಆಕೆ ಕ್ಲಾಸ್ ಮಾಡೋದು ನೋಡ್ಬೇಕ್ರಿ, ಹಿಂಗೆ ಕೂತಿರ್ತಾ ಹುಡುಗರು ಹಿಂಗೆ. ಆಕೆ 1 ನಿಮಿಷ ನಿಂತಂದ್ರೆ ಹಿಂಗೆ ನೋಡ್ತಾ ಹುಡುಗರು, ಒಂದು ಕ್ಷಣ ಹೋದ್ರೆ ಬಿಡುದಿಲ್ಲ. ಕಲಿಸೋ ರೀತಿ ಹೆಂಗದ ಅಂತ.